ಅರಸೀಕೆರೆಯಲ್ಲಿ ಪಂಚಗಣಾಧೀಶ್ವರರಲ್ಲಿ ಒಬ್ಬರಾದ ಶ್ರೀ ಕೋಲ ಶಾಂತೇಶ್ವರ ರಥೋತ್ಸವ ಇಂದು ವಿಜೃಂಭಣೆಯಿಂದ ಜರುಗಿತು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಶ್ರೀ ಕೋಲ ಶಾಂತೇಶ್ವರ ಸ್ವಾಮಿಯ ರಥೋತ್ಸವವು ಇಂದು ಸಂಜೆ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಅಪಾರ ಭಕ್ತರ ಮಧ್ಯೆ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ನಂದಿ ಕೋಲು, ಡ್ರಮ್ ಸೆಟ್, ಹಲಗೆ, ಕೀಲು ಕುದುರೆ, ಇನ್ನೂ ವಿವಿಧ ವಾದ್ಯಗಳು ಹಾಗೂ ತೀರ್ಥಹಳ್ಳಿಯ ವೀರಗಾಸೆ ಕುಣಿತ, ಗದಗ ಜಿಲ್ಲೆಯ ಕಣ್ಣೂರು ಮಹಿಳೆಯರ ಡೊಳ್ಳು ಕುಣಿತ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿದವು. ಕೋಲ ಶಾಂತೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕಿ ರಥದ ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರ ಪಟ ಹಾಗೂ ವಿವಿಧ ಹೂವಿನ ಹಾರಗಳನ್ನು ಹರಾಜು ಮಾಡಲಾಯಿತು. ನಂತರ ರಥೋತ್ಸವವನ್ನು ಭಕ್ತರು ಎಳೆಯಲು ಪ್ರಾರಂಭಿಸಿದರು. ನೆರೆದಂತಹ ಅಪಾರ ಭಕ್ತರು ರಥೋತ್ಸವ ಎಳೆಯುತ್ತಿದ್ದಂತೆ ರಥಕ್ಕೆ ಬಾಳೆಹಣ್ಣು ಎಸೆದು ರಥದ ಚಕ್ರಕ್ಕೆ ತೆಂಗಿನಕಾಯಿ ಹೊಡೆದು ತಮ್ಮ ಭಕ್ತಿ ಮೆರೆದರು. ಬೆಳಗ್ಗೆಯಿಂದಲೇ ಕೋಲ ಶಾಂತೇಶ್ವರ ಮಠಕ್ಕೆ ಭಕ್ತರು 5-3-9ರಂತೆ ತುಂಬಿದ ಕೊಡದಿಂದ ನೀರನ್ನು ಹಾಕಿ ಸ್ವಚ್ಛ ಮಾಡುವುದು ಇಲ್ಲಿನ ಒಂದು ಹರಕೆ. ದೀಡು ನಮಸ್ಕಾರ ಹಾಕುವುದು, ದುಡ್ಡಿನ ಹಾರ, ಹೂವಿನ ಹಾರ, ಗಂಟೆ, ಬೆಳ್ಳಿಯ ಪತ್ರೆ, ಹೂಗಳನ್ನ ಸ್ವಾಮಿಗೆ ಕೊಟ್ಟು ಹೀಗೆ ತಮ್ಮ ತಮ್ಮ ಹರಕೆಗಳನ್ನ ದೇವರಿಗೆ ಒಪ್ಪಿಸಿದ್ರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ.